ಯೂಶಲಿ ನನ್ನ ಸಿನಿಮಾ ಪ್ರೆಸ್ ಮೀಟ್ಗೆ ನಾವು ಸಿಗ್ತಿದ್ವಿ, ಇಲ್ಲ ಎಲ್ಲಾದರೂ ನಾನು ಗೆಸ್ಟ್ ಆಗಿ ಬರ್ತಿದ್ದೆ. ಇವತ್ತು ನಮ್ಮ ಪ್ರೊಡಕ್ಷನ್ ಸಿನಿಮಾ ಇಲ್ಲಿ ಚಿತ್ರದ ಪ್ರೆಸೆಂಟ್ಸ್ ಭಾಗವಾಗಿ ಬಂದಿದ್ದೀನಿ. ಒಂದು ಒಳ್ಳೆ ಸ್ಕ್ರಿಪ್ಟ್ ಸಿಕ್ಕಿದ್ರೆ ತುಳು ಸಿನಿಮಾ ಮಾಡೋಣ, ತುಳು ಕನ್ನಡ ಮಾಡೋಣ ಅಂತ ಮಾತುಕತೆ ಮಾಡ್ತಾ ಇರಬೇಕಾದ್ರೆ ನಮ್ಮ ಆತ್ಮೀಯರು, ನನಗೆ ದೊಡ್ಡಪ್ಪನ ಥರ ಒಬ್ಬರು ಹಿರಿಯರು ಈ ಥರ ಒಂದು ಕಥೆ ಬಂದಿದೆ ನೋಡಿ ಅಂದರು. ಹೇಗನ್ಸುತ್ತೆ ನಿಮಗೆ ಅಂದರೆ, ಚೆನ್ನಾಗಿದೆ ನೋಡಿ ಒಮ್ಮೆ, 2 ಲ್ಯಾಂಗ್ವೇಜಲ್ಲೂ ಮಾಡೋಣ ಹೊಸಬ್ರನ್ನ ಹಾಕ್ಕೊಂಡು ಅಂತ. ಸ್ವಲ್ಪ ನಾನು ಓಕೆ ಒಂದ್ಸಲಿ ಕತೆ ಕೇಳ್ಬಿಟ್ಟು ದೆನ್ ವಿಲ್ ಟೇಕ್ ಎ ಕಾಲ್ ಅಂತ ಹೇಳಿ, ನಮ್ಮ ಸಂದೀಪ್ ಅವರು ಈಸ್ ಎ ಗುಡ್ ರೈಟರ್, ಫಸ್ಟ್ ಸಿನಿಮಾ ಡೈರೆಕ್ಟ್ ಮಾಡಿದ್ದಾರೆ. ಆ್ಯಂಡ್ ಕತೆ ಕೇಳಿದಾಗ ನನಗನ್ಸಿದ್ದು ವೆರಿ ಫನ್ನಿ, ತುಂಬಾ ಕಂಟೆಂಟ್ ಇದೆ ಸಿನಿಮಾಲಿ. ಒಂದು ಜಾಯಿಂಟ್ ಫ್ಯಾಮಿಲಿ ಹೇಗಿರಬೇಕು, ಒಂದು ಎಮೋಷನ್, ಅದ್ರ ಜೊತೆಯಲ್ಲಿ ಬಹಳನೇ ಹ್ಯೂಮರಸ್ ಆಗಿ ಹೋಗುವಂತಹ ಕಥೆ. ಆ್ಯಂಡ್ ನಾನು ಈ ಕತೆ ಕೇಳಿದ ತಕ್ಷಣ ಹೇಳಿದೆ, ಬಜೆಟ್ ಸ್ವಲ್ಪ ಜಾಸ್ತಿ ಇಟ್ಕೊಂಡಿರಿ. ಯಾಕೆ ಇಲ್ಲ, ಕತೆ ಕೇಳಿದಾಗ ನನಗನ್ನಿಸ್ತು ಇಟ್ಸ್ ಲೈಕ್ ಒಂದು ಕಾಮಿಡಿ ಸೀನ್. ಅಂದರೆ ಒಬ್ಬ ಆರ್ಟಿಸ್ಟ್ನ ಒಂದು 2 ದಿನ ಕರ್ಕೊಂಬಂದು ಬರೋ ಸೀನ್ ಎಲ್ಲ ಮುಗಿಸ್ಬಿಟ್ಟು ಕಳಿಸಿ ಆ ಥರ ಇಲ್ಲ ಸಿನಿಮಾಲಿ. ಫ್ರಮ್ ಓಪನಿಂಗ್ ಟು ಎಂಡ್ವರೆಗೂ ಇಡೀ ಸಿನಿಮಾಲಿ ಪ್ರತಿ ಫ್ರೇಮು ನಿಮಗೆ ಆರ್ಟಿಸ್ಟ್ ತುಂಬಿಕೊಂಡೇ ಇರ್ತಾರೆ. ಆ್ಯಂಡ್ ಫಸ್ಟ್ ಹಾಫಲ್ಲೂ ಸೆಲೆಬ್ರೇಷನ್ ಇದೆ, ಸೆಕೆಂಡ್ ಹಾಫಲ್ಲೂ ಸೆಲೆಬ್ರೇಷನ್ ಇದೆ ಸಿನಿಮಾಲಿ. ಆ್ಯಂಡ್ ಆ ಸೆಲೆಬ್ರೇಷನ್ ತೋರಿಸ್ಬೇಕು ಅಂದರೆ ಕಲರ್ಫುಲ್ ಆಗಿರಬೇಕು. ಓಕೆ, ಬಜೆಟಿಂಗ್ ಜಾಸ್ತಿ ಆಗುತ್ತೆ, ಪ್ರಿಪೇರ್ ಆಗಿ. ಹೌದಾ ಹೌದಾ ಎಂತ ಮಾಡೋದು ಅಂತ ನಾನು ಹೇಳಿದೆ, ಮಾಡ್ತಿದ್ದೀರಾ 2 ಲ್ಯಾಂಗ್ವೇಜಲ್ಲೂ ಮಾಡ್ಬಿಡೋಣ. ಸೊ ಹೊಸಬ್ರನ್ನ ಇಂಟ್ರೊಡ್ಯೂಸ್ ಮಾಡಿದ ಹಾಗೆ ನಮ್ಮ ಬರೀ ತುಳು ಅಲ್ಲ ಕನ್ನಡನೂ ಸೇರಿ ನೀವು ಶೂಟ್ ಮಾಡ್ಕೊಳ್ಳಿ ಅಂತ ಹೇಳಿ ಆ ಥರ ಡಿಸೈಡ್ ಮಾಡಿದ್ವಿ. ತದನಂತರ ಹೋಗ್ತಾ 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 ಸಿನಿಮಾ ಬೇರೆದೇ ರೂಪ ಪಡ್ಕೊಂಬಂತು. ಆಮೇಲೆ ಏನಾದರೂ ಒಂದು ಎಕ್ಸ್ಕ್ಲೂಸಿವ್ ಇರಬೇಕಲ್ಲ ಪ್ರತಿ ಸಿನಿಮಾಲ. ಆ್ಯಂಡ್ ಸಿನಿಮಾ ಬಿಟ್ಟು ಬೇರೆ ಏನು ಗೊತ್ತಿಲ್ಲ ನನಗೆ. ಆ್ಯಂಡ್ ಏನೇ ಪಡ್ಕೊಂಡಿದ್ರು ಕೂಡ ನಾನು ಸಿನಿಮಾಲೇ ಪಡ್ಕೊಂಡಿರೋದು. ಸೊ ನಾವು ಮಾಡ್ತಿದ್ದೀವಿ ಅಂತ ಹೇಳಿದಾಗ ಒಂದು ಎಕ್ಸ್ಕ್ಲೂಸಿವಿಟಿ ಬೇಕು ಸಿನಿಮಾಲಿ. ನಿಮ್ಮ ತುಳು ಸಿನಿಮಾಲಿ ಗಿಂಗ್ಸು ಎಲ್ಲ ಅಲ್ಲೇ ಮಾಡಿರ್ತೀವಿ. ಸೊ ವಿ ವಿಲ್ ಡೂ ಒನ್ ಥಿಂಗ್. ನಾನು ಫಸ್ಟು ಆ್ಯಕ್ಟ್ರಾಗಿ ಬಂದಾಗ ಯಾವುದಾದ್ರೂ ಸಿನಿಮಾ ಫಾರಿನ್ ಶೂಟಿಂಗ್ ಅಂದಿದ ತಕ್ಷಣ ಒಂದು ಕ್ಯೂರಿಯಾಸಿಟಿ ಇರೋದು, ಫಾರಿನಲ್ಲಿ ಮಾಡಿದಾರಂತೆ ಈ ಸಾಂಗ್ ನೋಡಬೇಕು ಅಂತ. ಸೊ ಆಯ್ತಾ, ಒಂದು ಎಕ್ಸ್ಕ್ಲೂಸಿವಿಟಿ ಇರಲಿ, ಒಂದು ಕಾಶ್ಮೀರಲ್ಲಿ ಸಾಂಗ್ ಮಾಡೋಣ ಅಂತ ಹೇಳಿ ಕಾಶ್ಮೀರಲ್ಲಿ ಮಾಡಿದ್ವಿ. ಒಟ್ಟಾರೆ ಸಿನಿಮಾ ಭಾಳ ಒಂದು ಫ್ಯಾಮಿಲಿ ಎಂಟರ್ಟೈನಿಂಗ್. ಆ್ಯಂಡ್ ನಾನು ಫ್ಯಾಮಿಲಿ ಹೀರೋ ಆಗಿರೋದ್ರಿಂದ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿರ್ತೀನಿ. ಆ್ಯಂಡ್ ಹ್ಯೂಮರ್ಗೂ ಹೆಚ್ಚು ಒತ್ತು ಕೊಟ್ಟಿರ್ತೀವಿ. ನನ್ನ ಸಿನಿಮಾಲಿ ಹೆಚ್ಚು ನಾನು ಅಂದರೆ ಟೆಕ್ನಿಕಲ್ ಆಸ್ಪೆಕ್ಟು ಬರೀ ಮಾತುಕತೆಯಲ್ಲಿ ಇರುತ್ತೆ. ಬಿಕಾಸ್ ಐ ವಿಲ್ ಬಿ ಮೇನ್ ಲೀಡ್. ಜಾಸ್ತಿ ಹೆಚ್ಚು ತಲೆ ಹಾಕಕ್ಕೆ ಹೋಗಲ್ಲ. ಬಿಕಾಸ್ ಡೈರೆಕ್ಟರ್ ಅವ್ರು ಮಾಡ್ತಿರ್ತಾರೆ, ಪ್ರೊಡಕ್ಷನ್ ಹೌಸ್ ಕಾಲ್ ತಗೋತಾ ಇರ್ತಾರೆ. ಬಟ್ ನಾನು ವ್ಯೂಸ್ನ ನಾನು ಹೇಳ್ತಾನೆ ಇರ್ತೀನಿ, ಈ ಥರ ಅಂತ. ಬಟ್ ಇದು ನಮ್ಮ ಕೈಲೇ ಇದ್ದಿದ್ದರಿಂದ ಐ ಥಿಂಕ್ ನಾನು ಸುಮಾರು ದಿನ ಆದಮೇಲೆ ಎಡಿಟಿಂಗ್ ಕೂತ್ಕೊಂಡಿದ್ದೆ ಸಿನಿಮಾ. ನಮ್ಮ ಸಂದೀಪ್ನ ಮತ್ತು ಎಡಿಟರ್ನ ಕರೆಸಿ, ನೋಡಿ ಈ ಸೀನ ಈ ಥರ ಮಾಡೋಣ ಅಂತ ಹೇಳಿ ತಿರ್ಗಾ ಒಂದಿನ ಎಕ್ಸ್ಟ್ರಾ ಶೂಟ್ ಮಾಡಿಸಿ ಒಂದು ಎಕ್ಸ್ಟ್ರಾ ಸೀನ್ಸ್ನ ಹಾಕಿ ಒಟ್ಟಾರೆ ಒಂದು ರೌಂಡ್ ಆಫ್ ಚೆನ್ನಾಗಿರಲಿ. ಥಿಯೇಟ್ರಿಗೆ ಬರೋರು ಮಾಡಿದ್ದಾರೆ ಸಿನಿಮಾ, ಕೆಟ್ಟ ಸಿನಿಮಾ ಅನ್ನಬಾರ್ದು, ದುಡ್ಡು ಬರಬೇಕು, ಜನನೂ ಚಪ್ಪಾಳೆ ಹೊಡಿಬೇಕು. ಓಕೆ, ನಿಮ್ಗೇನಾಗುತ್ತೆ, ಒಂದ್ಸಲಿ ಸಿನಿಮಾ ಚೆನ್ನಾಗಿದೆ ಅಂದಾಗ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಅದಾದರೂ ಸಿಕ್ಕಲಿ ಅಂತ ಹೇಳಿ ಮಾಡಿದ್ವಿ. ಒಟ್ಟಾರೆ ಮೊನ್ನೆ ಲಾಸ್ಟ್ ವೀಕ್ ನಾನು ಸಿನಿಮಾ ನೋಡಿದೆ. ವೆರಿ ಕಲರ್ಫುಲ್, ವೆರಿ ನೈಸ್. ಎಲ್ಲರೂ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಎಸ್ಪೆಷಲಿ ಟೆಕ್ನಿಕಲ್ ಕ್ರೂ ಹೊಸಬ ಅನ್ಸಲ್ಲ, ಡೈರೆಕ್ಟ್ರು ಸಂದೀಪ್ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಚಂದ್ರು ಅವರು ಕ್ಯಾಮ್ರಾ ವೆರಿ ಬ್ಯುಸಿ. ನಮ್ಮ ಚಂದ್ರು ಆಗಲಿ, ನಮ್ಮ ಸಂತೋಷ್ ರೈ ಪಾತಾಜಿ ಅವರಾಗಲಿ ವೆರಿ ಬ್ಯುಸಿ ಅವರು. ಬಟ್ ನನ್ನ ಮೇಲೆ ಪ್ರೀತಿಗೆ ಪಾಪ ನಮ್ಮ ಬಜೆಟಲ್ಲಿ ಬಂದು ಮಾಡಿಕೊಟ್ರು. ಥ್ಯಾಂಕ್ ಯು ವೆರಿ ಮಚ್ ಚಂದ್ರು ಅವರೇ ಮತ್ತು ಸಂತೋಷ್ ಅವರೇ. ಹಾಗೆ ಎಲ್ಲ ಲಿರಿಕ್ಸು ನಮ್ಮ ಅನೂಪ್ ಆಗಿರ್ಬೋದು, ಸುನಿ ಆಗಿರ್ಬೋದು, ಚೇತು, ಅರಸು ಅಂತಾರೆ, ಎಲ್ಲರೂ ಕೂಡ ನಾವು ಹೇಳ್ತೀವಲ್ಲ, ಸರ್ ಏನು ಸರ್ ಪೇಮೆಂಟು, ನನ್ನ ಪ್ರೀತಿ ಸರ್ ಅಂತ